ಸೀತೆಯನ್ನು ಹಿಂದೆ ಪಡೆಯುವುದಕ್ಕಾಗಿ ಸೂರ್ಯವಂಶೀಯನಾಗಿ ದಶರಥಾತ್ಮಜನಾಗಿ ರಾಮನಾಗಿ ನನಗಿದು ಕರ್ತವ್ಯವಲ್ಲವೇ? ಈ ಧರ್ಮ ಸಂಗ್ರಾಮದಲ್ಲಿ ಭೀಷಣ ಭಿನ್ನವಾದಂತಹ ಪಾತ್ರವು ಅನುಪಮವಾದುದೆಯ ಅನುಪಮವಾದು ಶರಣ ಇದು ಶರಣನಾದ ನನಗೆ ಶರಣ್ಯನಾದ ನಿನ್ನನ್ನು ಸೇವಿಸಲು ಒದಗಿ ಬಂದ ಸುವರ್ಣಾವಕಾಶ. ನಾನು ಬದುಕಿನಲ್ಲಿ ಧರ್ಮಬದ್ಧನಾಗಿ ಮುನ್ನಡೆದಿದ್ದರೆ ಸತ್ಫಲವೇ ಇದು. ಸ್ವಾಮಿ ಸುಗ್ರೀವಾದಿ ಜಾಂಬವಾದಿಗಳ ಸಮಗ್ರ ಕಪಿಪಾಳಯದೊಂದಿಗೆ ಎಲ್ಲವನ್ನೂ ನೀವು ಯುದ್ಧಕ್ಕಾಗಿಟ್ಟವರು. ಇಂದಿನ ದಿವಸ ಎಲ್ಲವನ್ನು ಕಂಡು ಕೂಡ ನಿಮ್ಮನ್ನು ಹೊಗಳುವುದನ್ನು ನೋಡಿ ಮತ್ತೇನು ಹೇಳಲಿ ಹೇಳು ಸ್ವಾಮಿ. ವಾನರ ವರ್ಗವಾದ ನಮ್ಮನ್ನು ನರೋತ್ತಮನಾದ ನೀನು ಸರಿ ಸಮಾನವಾಗಿ ಗೌರವಿಸಿ ನಮಗೆ ಅವಕಾಶ ನೀಡಿದ್ದು ನಮ್ಮ ಸೌಭಾಗ್ಯವಲ್ಲವೇ? ನಮ್ಮ ಲಕ್ಷ್ಮಣ ಎಲ್ಲದಲ್ಲಿಯೂ ಕೂಡ ಸರ್ವ ಸುಖಗಳನ್ನು ತ್ಯಜಿಸಿದವನು, ಎಲ್ಲವನ್ನೂ ಯುದ್ಧಕ್ಕಾಗಿರಿಸಿದೆ. ಮೊನ್ನೆ ನಡೆದಂತಹ ಖಗೋಳ ಸಂಗ್ರಾಮದಲ್ಲಿ ರಾವಣನಿಗಿಂತಲೂ ಬಲಿಷ್ಠನಾದಂತಹ ಆತನ ಮಗ ಇಂದ್ರಾಣಿಯನ್ನು ಮಡುಹುವಲ್ಲಿ ಇಂದ್ರನಾದಂತಹ ಪರಾಕ್ರಮ ಅದ್ಭುತವಾದ ನಿನ್ನ ಸೇವೆಯೇ ನನ್ನ ಬದುಕಿನ ಪರಮ ಪುರುಷಾರ್ಥ. ತಾಯಿ ಗುರುವಾಗಿ ಆಡಿದ ಮಾತಿನಂತೆ ತಂದೆಯಾಗಿ ನಿನ್ನನ್ನು ತಾಯಿ ಸೀತೆಗೆ ಮಗನಾಗಿ ಹೊಂದಲು ಯಥಾಸಾಧ್ಯ ಶ್ರಮಿಸುತ್ತಾ ಇದ್ದಾರೆ. ಆಗಲಿ, ಇಂದಿನ ದಿವಸ ಎಲ್ಲರೂ ಫಲಿತಗೊಳಿದ್ದೀರಿ. ಈವರೆಗೆ ನಡೆದಂತಹ ಸಂಗ್ರಾಮದಲ್ಲಿ ಎಲ್ಲರೂ ಜಯಿಗಳಾಗಿದ್ದೇವೆ. ಈಗ ಸ್ವಲ್ಪ ಶಾಂತಿಯನ್ನು ಪಡೆಯೋಣ.
ಹಾಗೆಂದುಕೊಳ್ಳಬಹುದು. ಹೊರಟು ಬಂದ ಕಾರ್ಯಕಾರರು ನಾನು ಸಂದೇಶನ ಯಾರೋ ಸರಿಯಾಗಿ ಹೇಳು. ನಾನು ರಾಯರೇ ನಿಮ್ಮ ಮಗನನ್ನು ಯುದ್ಧಕ್ಕೆ ಹೋದವ. ಯುದ್ಧದ ವರ್ತಮಾನವೇನಾಯಿತು? ರಾಯರೇ ನನಗೆ ಲಾಲಿಸಿ ಕೇಳು ಕೇಳಿ ಮಾತ ಲಾಲಿಸಿ ಕೇಳು ಕೇಳಿ ಮಾತ ಕೇಳುವೆನು ಜಿಯ ಲಾಲಿಸಿ ಕೇಳು ಕೇಳಿ ಮಾತ ಲಾಲಿಸಿ ಕೇಳು ಈ ಗಾಳ ಗಗನ ಗತಿಗಾರದಿ ನಿಮ್ಮ ಜವಾನನು ಹೋರವರು ಲಾಲಿಸಿ ಕೇಳು ಕೇಳಿ ಮಾತ ರಾಯರೇ ಏನೋ ಹಾಗೆ ನಿಮ್ಮಿಂದ ಅಪ್ಪಣೆ ಪಡೆದು ನಾವು ಯುದ್ಧಕ್ಕೆ ಹೋದದಲ್ಲ ರಾಯರೇ. ಆ? ಆವಾಗ ಇಂದಿನಿಂದ ದೂತಗಳು ಅಪ್ಪಣೆಗೊಂಡು ಯಾರು ಹೇಳಿದ್ರು? ಇಂದಿನಿಂದ ಸೈನಿಕರು ಹೇಳಿದ ಯುದ್ಧ ಕ್ಷೇತ್ರದಲ್ಲಿ ಮಾಯಕದ ಯುದ್ಧ ಮಾಡಿದಲ್ಲ ರಾಯರೇ ನಿಮ್ಮ ಮಗ. ಆಯುಧದ ಯುದ್ಧವೇ? ಹೌದು ರಾಯರೇ. ಆ? ಅವರು ಬಿಡುವ ಒಂದೊಂದು ಬಾಣಕ್ಕೂ ಮಂಗಗಳೆಲ್ಲ ಬಿದ್ದು ಆ, ಸಾಯ್ತಿದ್ದಾರೆ. ಆ, ಆ. ಶಾಬಾಷ್. ಆವಾಗ ಎಲ್ಲಿಂದ ಬಂದ ಅಂತ ಗೊತ್ತಿಲ್ಲ ರಾಯರೇ. ಆ? ಯಾರು ಬಂದದ್ದು? ಬಿದ್ದ ಸೇನೆ ಕಂಡು ರಾಮ ಎದ್ದು ಇಲ್ಲ ಹಿಡಿದುಕೊಂಡು ರಾಮ ಬಂದದ್ದು ರಾಯರೇ. ಓ, ರಾಮ ಬಂದನೆ. ಒಂದೇ ಸಲ ಶಬ್ದ ಬೇದಿ ಅದು ಹಾಗಲ್ಲ, ಅದು ಶಬ್ದವೇದಿ. ಅದೇ ರಾಯರೇ, ಶಬ್ದ ಬೇದಿ ಬಿಟ್ಟದ್ದು ರಾಯರೇ. ನಿಮ್ಮ ಮಗ ಮೇಲಿಂದ ಕೆಳಗೆ ಬಂದದಲ್ಲ ರಾಯರೇ. ಹುಲಿ. ಮೊರೆ ಮಾನವ ಪತಿಗೆ ಹೇಳು ಅಂತ ನಿಮ್ಮ ಮಗ. ಆ, ನಾನೀಶ್ವರನಲ್ಲ ನೀನು ಅಂತ ಆ, ಅಲ್ಲಿಗೆ ಶುರುವಾಯ್ತು ಯುದ್ಧ. ಆ. ಎಂತ ಯುದ್ಧ ರಾಯರೇ. ಹ್ಮ್. ನಿಮ್ಮ ಮಗ ರಾಮನ ಕೈಯಿಂದ ಸೋತದಲ್ಲ ರಾಯರೇ. ಅವನ ಕೈಯಿಂದ ಸುತ್ತಾನೆ. ಮುಗಿಲಿಲ್ಲ, ಆ, ಇನ್ನೂ ಉಂಟು. ಆ. ಅಲ್ಲಿಂದ ನೇರವಾಗಿ ಹನುಮಂತನ ಬಳಿ ಹೋದಳು. ಹನುಮಂತನ ಬಳಿ. ಹನುಮಂತನ ಬಳಿ ಯುದ್ಧಕ್ಕೆ ನಿಂತದ್ದು. ಆ, ಎಂತ ಯುದ್ಧ ರಾಯರೇ. ಹ್ಮ್. ಅಲ್ಲಿ ಹನುಮಂತನ ಬಳಿ ಸೋತದಲ್ಲ ರಾಯರೇ. ಈ ಸೋಲಿನ ವಿಷಯವನ್ನು ಹೇಳೋದು ನೀ ಇಲ್ಲಿಗೆ ಬಂದದ್ದ. ಮುಗಿಲಿಲ್ಲ, ಇನ್ನೂ ಇದೆ. ಆ, ನೇರವಾಗಿ ಸೀತೆಯನ್ನು ಸರಜನೆ ಹೇಳಿತು. ಸೀತೆಯನ್ನು ನಿಜವಾದ ಸೀತೆ ಅಲ್ಲ, ಮತ್ತೆ ಮೈಕಲ್. ಅದು ಮಾಯಕದ ಸೀತೆ. ಅದೇ ರಾಯರೇ. ಹ್ಮ್. ಎಳೆದುಕೊಂಡು ಬಂದು ಹಾ. ಹೊಡಿಯಲ್ಲಿ ಹಿಡಿದು ಹಾ. ಕತ್ತಿ ಎತ್ತಿದ್ದು. ಆ, ಆವಾಗ ಹನುಮಂತ ಆ. ಮತಿಮಂತ ಕಲನೆ ಕೇಳು ನಿಂಗೊಳೆ ಇದು ಇದವಿದು ಇದು ಕೇಳು. ಹನುಮಂತ ರಾಯರೇ. ಆವಾಗ ಮಗ ರಾಯರೇ. ಬಂದದ್ದು ತಲೆ ಕಾಸಕ್ಕೆ. ಆ, ಏನಾಯಿತು? ಆಯ್ತಾಯ್ತಾ ಹಿಂದೆ ಏನಾಯ್ತು ಅಂತ ಗೊತ್ತಿಲ್ಲ. ನಾವೆಲ್ಲ ವಿಶ್ರಾಂತಿಗೆ ಹೋಗಿದ್ದಾರೆ. ವಿಶ್ರಾಂತಿಗೆ ಹೋಗುವಾಗ ವಿಶ್ರಾಂತಿ ನಂತರ ನಿಮ್ಮ ಮಗ ಗುರುಗಳನ್ನು ಕರೆದುಕೊಂಡು ಹೋದದಲ್ಲ ರಾಯರೇ. ಎಲ್ಲಿಗೆ ಹೋದದ್ದ? ಕುಂಬ್ಳೆಗೆ. ಅದು ಮೂಲ ನಿಕ್ಕುಂಬಿಳೆ. ಅಲ್ಲಿಗೆ ಹೋದದ್ದು. ಅಲ್ಲಿಗೆ ಹೋದದ್ದು ಯಾಗಕ್ಕೆ ಕೂತದ್ದು. ಆ, ಮಾರಣ ಯಾಗಕ್ಕೆ ಕೂತದ್ದು. ಮರಣಾಧ್ವರ. ಹೌದು ರಾಯರೇ. ತಗದ ಗುರಿತಿತ್ತು. ಆವಾಗ ಎಲ್ಲಿಂದ ಬಂದ ಅಂತ ಗೊತ್ತಿಲ್ಲ. ಯಾರು? ಲಕ್ಷ್ಮಣ ಮತ್ತು ಮಂಗಗಳು ಲಕ್ಷ್ಮಣ ಮತ್ತು ಮಂಗಗಳು ಬಂದದ್ದು ಯಾಗವನ್ನು ಹಾಳು ಮಾಡಿ ಯಾಗವನ್ನು ಹಾಳು ಮಾಡಿದ್ದಾರೆ. ನಿಮ್ಮ ಮಗ ದೀಕ್ಷೆಯಲ್ಲಿ ಕುಳಿತಿದ್ದ. ಹಾ. ಅವರನ್ನು ಹೇಳಿದ್ದು ಏಳು ತಡೆಯುವಂತ ಯಾರು ಹೇಳುದು? ನಿಮ್ಮ ಮಗನಿಗೆ ಲಕ್ಷ್ಮಣ ಹೇಳಿದ್ದಾರೆ. ಆ, ಹೇಳಿದ್ದು ಎಡಗಾಲಿನಿಂದ ಕಪ್ಪಲಿಗೆ ಮೆಟ್ಟು. ಅದು ಕಪಾಳ. ಅಲ್ಲಿಗೆ ಮೆಟ್ಟಿದ್ದು. ಆ. ನಿಮ್ಮ ಮಗ ಬಿಟ್ಟರೆ ರಾಯರೇ. ಏನು ಮಾಡಿದ? ದೀಕ್ಷೆಯನ್ನು ಬಿಸುನೆದ್ದು. ಆ ಕ್ಷಣವೇ ರಸವೇ ಲಕ್ಷ್ಮಣನೇ ನೀನು ಲಕ್ಷ್ಯವಲ್ಲಂತ ಆ, ಹೇಳಿದ್ದು ಯುದ್ಧಕ್ಕೆ ನಿಂತದ್ದು. ಹ್ಮ್. ಎಂತ ಘನಘೋರ ಯುದ್ಧ ರಾಯರೇ. ಆ, ಬಾಣ ಈಚೆಯಿಂದ ಆಚೆಗೆ ಆಚೆಯಿಂದ ಈಚೆಗೆ. ಆ. ಅದರಲ್ಲಿ ಒಂದು ಬಾಣ ನಿಮ್ಮ ಮಗನಿಂದಾಗಿ ನಿಮ್ಮ ಮಗ ಸತ್ಯವಾದಲ್ಲ. ಅಯ್ಯೋ! ಕೇಳಿಸಿದಾಗಿ ಮೋದಿಸಿ ಗಾಳಿ ಕೊಟ್ಟಿನ ದೀಪದಂತೆ ಮುಚ್ಚಾಡಿದನು ದುರ್ಕೃತವ ಪೈದನು ಹೊರಳಿ ಬಸವಡೆದು
ತನ್ನ ಮರಣದ ವರ್ತಮಾನಕ್ಕೆ ಲಂಕೆಯ ಸ್ಥೈರ್ಯವೇ ಮುರಿದಿ ಹೋಯಿತಲ್ಲ. ಇಂದ್ರಾರಿಯಂತಹ ಮಗನನ್ನು ಪಡೆಯಲು ಪೂರ್ವ ಪುಣ್ಯದ ಭಕ್ತಿ ಬೇಕು. ಲೋಕದಲ್ಲಿ ರಾವಣೇಶ್ವರನು ಸೋಲುವ ಕಾಲಕ್ಕೆ ಸೋಲಿನಿಂದ ಗೆಲುವಿನ ದಡವನ್ನು ಏರಿಸಿ ದೇವೇಂದ್ರನನ್ನು ಸದಬಡಿದ ಇಂದ್ರಾರಿ ಮಾಯಾವಿಗಳಲ್ಲಿ ಅಸದೃಶನಾದಂತಹ ಇಂದ್ರಾರಿ ಅಳಿದೆಯ ಮಗನೇ, ಅಳಿದು ಹೋದೆಯ. ನೀನೇ ಅಳಿದೆ ಎಂದಾದರೆ ನಿನ್ನ ಅಮ್ಮನೊಡಗೊಂಡಂತೆ ಪರಿವಾರಕ್ಕೆ ನಾನೆಂತು ಮುಖ ತೋರಲಿ? ಅದಕ್ಕೆಲ್ಲ ಕಾರಣಗಳು ಆ ಸೀತೆಯೇ ಆಗಿದ್ದಾಳೆ. ಸರ್ವನಾಶಕ್ಕೆ ಹೇತುವಾದಂತಹ ಆ ಸೀತೆಯ ತಲೆಯನ್ನು ಪಡೆಯುವುದೇ ವಿಹಿತ. ಎತ್ತಿದ ಚಂದ್ರಹಾಸವನ್ನು ಆ ಶೋಕವನದಲ್ಲಿರುವ ಆ ಸೀತೆಯ ತಲೆಗೊಟ್ಟಬೇಕಾಗಿ ಅತ್ತ ಕಡೆ ತೆರಳುತ್ತೇನಂತೆ. ಬೇಡ ಬೇಕಿ
ರಾಮನ ಕೂಡೆ ರಣವೇ ಮಗನೇ ರಾಮನ
ಮೋಕ್ಷದಾಯಕನಿದ್ದಾನೆ. ಹೌದು ಮಗ. ಮಾತೃಘಾತಕನಾದವನು ಹಾ. ಜನ್ಮಭೂಮಿಗೆ ಘಾತವನ್ನೆಸಗುವಾಗ ಸುಮ್ಮನೆ ನುಡಿದವನನ್ನು ಹಾ. ಯಾವುದೇ ಕಾರಣಕ್ಕೂ ಆ ದೇವರು ಮೆಚ್ಚಲಿಕ್ಕಿಲ್ಲ ತಾಯಿ. ಹೌದು ಮಗ. ರಾಮನ ಕುರಿತಾಗಿ ಎಲ್ಲಿನಷ್ಟು ಕೂಡ ದ್ವೇಷವಾಗಿ ಇರಿಸಿಕೊಂಡವನು ನಾನಲ್ಲ. ಹಾ. ಅಮ್ಮ, ಹಾ. ಉಂಡ ಉಪ್ಪನ ಋಣವನ್ನು ತೀರಿಸುವುದಕ್ಕಾಗಿ ನಾನು ಹೋಗಲೇಬೇಕಮ್ಮ, ಹಾ. ಹೋಗಲೇಬೇಕು. ತಾಯೇ, ನಾ ಬಿಡುವ ಕಣೆಯ ತುದಿಯಲ್ಲಿ ಉಳಿಯುತ್ತಿದ್ದು ರಾಮನ ಚರಿತ್ರೆ ಕುರಿತಾಗಿರ್ಲಿ, ಮಹಾತ್ಮೆ ಕುರಿತಾಗಿರ್ಲಿ, ವ್ಯಕ್ತಿತ್ವದ ಕುರಿತಾಗಿರ್ಲಿ ಎಲ್ಲಿನಷ್ಟು ಕೂಡ ದ್ವೇಷವನ್ನು ಇರಿಸಿಕೊಂಡವನು ನಾನಲ್ಲ. ನೀನು ಕೆಡು ನುಡಿದೆ ಅಂತಾದರೆ ಅದುವೇ ನನಗೆ ಕೆಡುಕಾಗಿದ್ದು. ಒಳಿತನ ನುಡಿದು ಕಳುಹಿಸಿಕೊಟ್ಟೆ ಅಂತಾದರೆ ನಾನು ಮಂಗಳವಾಗುವುದಕ್ಕೆ ಸಾಧ್ಯ ಉಂಟು. ಅನುಗ್ರಹಿಸಮ್ಮ, ಅನುಗ್ರಹಿಸಿ. ದೀರ್ಘವಾದ ಮಾತುಗಳನ್ನು ನೀನು ಆಡುವಾಗ ಎಲ್ಲಿಯೋ ನಿನ್ನ ಅಪ್ಪನ ಹಾಗೂ ಶ್ರೀರಾಮಚಂದ್ರನು ಒಪ್ಪಬಹುದಾದಂತಹ ಮಾತು ನನ್ನ ಅಂತರಂಗ ಸಾರಿ ಸಾರಿ ಹೇಳುತ್ತಿದೆ ಕಂದ. ಹೌದೇ? ರಾಮನ ಸೇವೆ ನಿನ್ನಪ್ಪನಿಗಾದರೆ ಹಾ. ಸೀತಾದೇವಿಯ ಸೇವೆ ನನ್ನದು. ನಿನ್ನ ಕರ್ತವ್ಯವೇನು ಎಂಬುದು ನೀನೇ ನಿರ್ಧರಿಸಿರುವಾಗ ಹಾ. ನಾನ್ ತಡೆಯುವುದಿಲ್ಲ ಕಂದ. ಆದಿತ್ಯ, ನಿನ್ನ ಇಚ್ಛೆಯಂತೆ ನೀನು ತೆರಳು. ಆದಿತ್ಯ. ಹೋಗಿ ಬಾ ಕಂದ. ಅನುಗ್ರಹಿಸಿ. ಹೋಗಿ ಬಾ. ಸದಾ ಇರು, ಸದಾ ಇರು ಕಂದ, ಸದಾ ಇರು. ಹೋಗಿ ಬಾ. Thank you.